ನಮಸ್ಕಾರ. ಗೌತಮಿ ನ್ಯೂಸ್ ಕರ್ನಾಟಕ. ಪರಮೇಶ್ವರಾನಂದ ಸ್ವಾಮೀಜಿಗೆ ಜಮಖಂಡಿಯಲ್ಲೇ ಯತ್ನಾಳ್ ತಿರುಗೇಟು. ಆತನ ಪೂರ್ಣ ನಗ್ನ ಮಾಡಿ ಆತ ಹಿಂದೂ ಅದಾನೋ ಸಾಬದಾನೋ ತಿಳ್ಕೋಬೇಕು. ಆತನನ್ನು ತಪಾಸಣೆಗೆ ಒಳಪಡಿಸಬೇಕು. ಆತ ಮಾತಾಡೋದನ್ನು ನೋಡಿದರೆ ಮುಸ್ಲಿಂ ಮತಾಂಧಾದಾನವ, ಸಾಬರ ಪೈಕಿ ಅದಾನೋ ಸುನ್ನತಿ ಮಾಡ್ಕೊಂಡಿದ್ದಾನೋ ಏನು ಹಿಂದೂ ಆಗಿ ಅದಾನೋ ಚೆಕ್ ಮಾಡಬೇಕು. ಇಂತಹ ಕಳ್ಳ ನನ್ಮಕ್ಕಳು ಸ್ವಾಮಿಗಳು ಸನಾತನ ಧರ್ಮದ ಬಗ್ಗೆ ಅವರಿಗೆ ಮಾತಾಡುವ ನೈತಿಕತೆ ಇಲ್ಲ. ಸಾಣೆಹಳ್ಳಿ ಶ್ರೀ ಇರಬಹುದು, ಬಾಲ್ಕಿ ಇರಬಹುದು, ನಿಜಗುಣಾನಂದ ಶ್ರೀ ಇರಬಹುದು, ಮೊನ್ನೆಯ ಲುಪುಟ ಇರಬಹುದು. ಆ ಸ್ವಾಮಿ ಮಹೇಶ್ವರಾನಂದ ಅಂತ ಹೆಸರಿಟ್ಕೊಳ್ಬಾರ್ದು. ಮೈಬೂಬ್ ಸಾಬ್, ಗಜ್ಬು ಸಾಬ್, ಚಂಡವಾಲೆ, ಬೋಸ್ಡಿವಾಲೆ ಅಂತ ಇಟ್ಕೋಬೇಕು. ಇಸ್ಲಾಂ ಹಾಗೂ ಲಿಂಗಾಯತ ಒಂದು ಎನ್ನುವವರೆಲ್ಲರೂ ಸಾಬರೆ, ಲಿಂಗಾಯತರಲ್ಲ. ನನ್ನನ್ನು ಸೋಲಿಸಲು ಬಹಳ ಜನ ಬಂದಿದ್ರು. ಬಾಗಲಕೋಟೆ ಜಿಲ್ಲೆಯವರು ಒಬ್ಬರು ಬಂದಿದ್ರು, ವಿಜಯಪುರಕ್ಕೆ ದುಡ್ಡು ತಗೊಂಡು. ಅಂತಹ ಲೂಪುಟ ನಾಯಕರ ಜೊತೆ ಯಾರೂ ಇಲ್ಲ. ನಾಯಕರು ವಿಜಯೇಂದ್ರನ ಹಿಂದೆಯೂ ಯಾರೂ ಇಲ್ಲ. ನಿಮ್ಮಲ್ಲಿ ಒಬ್ಬ ಲೀಡರ್ ಅದಾನಲ್ಲ, ನನ್ನನ್ನು ಸೋಲಿಸ್ತೀನಿ ಅಂತ ಬಂದು ತಾನೇ ಲಗ ಹೊಡೆದ. ಆತ ಸಾಬನೇ ಇದ್ದಾನೆ. ನೀವು ಆತನನ್ನು ಮಹೇಶ್ವರಾನಂದ ಅನ್ಬೇಡಿ. ಸ್ವಾಮಿಗಳ ಮರ್ಯಾದೆ ಕಳೆಯಬೇಡಿ. ಹಾಗೆ ಕೇಳಿ, ಇವರು ಗಂಡ ಸ್ವಾಮಿಗಳು, ಇವರು ಹರಾಮ್ಖೋರ್ ಸ್ವಾಮಿಗಳು. ಬಾಗಲಕೋಟೆ ಜಿಲ್ಲೆ, ಜಮಖಂಡಿ ನಗರ. ಮುಂದಿನ ಬಾರಿ ಯತ್ನಾಳ್ ಅವರನ್ನು ಸೋಲಿಸಿ ಎಂದು ಮುಸ್ಲಿಮ್ರಿಗೆ ಕರೆ ನೀಡಿದ್ದ ಸ್ವಾಮೀಜಿ. ಯತ್ನಾಳ್ ಸೋಲಿಸೋದಾಗಿ ಸಿದ್ದೇಶ್ವರ ಶ್ರೀ ಮೇಲೆ ಆಣೆ ಹಾಕಿ ಶಪಥ ಮಾಡಿದ್ದ ಸ್ವಾಮೀಜಿ. ಬೆಂಗಳೂರು 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಸುಲ್ತಾನ್ ಎಂದು ಹೆಸರಿಡಿ ಎಂದಿದ್ದ ಸ್ವಾಮೀಜಿ. ಕಳೆದ ಬುಧವಾರ ಜಮಖಂಡಿ ನಗರದಲ್ಲಿ ಸರ್ವಧರ್ಮ ಸಮಾವೇಶದಲ್ಲಿ ಮಾತಾಡಿದ್ದ ಸ್ವಾಮೀಜಿ. ಮಹೇಶ್ವರಾನಂದ ಸ್ವಾಮೀಜಿ, ಶಿವಶರಣ ಅಲ್ಲಮಪ್ರಭು, ಜಮಖಂಡಿ ನಗರದಲ್ಲಿ ಬಸವಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ. ಲಿಂಗಾಯತ ಮುಸ್ಲಿಂ ಒಂದೇ ಎನ್ನುವ ಸ್ವಾಮಿಗಳು ಅಲ್ಲ, ಇವರಿಗೆಲ್ಲ ಕಾಲ್ಮುಗಿಬಾರ್ದು. ಆ ಸಾಣೇಹಳ್ಳಿ ನಿಜಗುಣಾನಂದ, ಇವರಿಗೆಲ್ಲ ಕಾಲ್ಮುಗಿಬಾರ್ದು. ಇಳಕ್ಕಲ್ ಸ್ವಾಮಿನೂ ಒಮ್ಮೊಮ್ಮೆ ಹಾದಿಬಿಟ್ಟು ಮಾತಾಡ್ತೈತಿ. ತಮ್ಮ ಗೌರವದಾಗಿರ್ಬೇಕಿವರೆಲ್ಲ. ನಾನ್ ಮಾತ್ರ ಸ್ವಾಮಿಗಳದಾರಂತ ಹೆದರೊಳ್ಳ. ಇಂಥವರ ವಿರುದ್ಧ ಹೊಡೆಯುವವನೇ, ವಾಗ್ದಾಳಿ ನಡೆಸುವವನೇ. ಬಸವಣ್ಣನವರು ಎಲ್ಲೂ ಹಿಂದೂ ಧರ್ಮವನ್ನ ಬೈದಿಲ್ಲ. ಬಸವಣ್ಣನವರ ವಚನದಲ್ಲಿ ಎಲ್ಲಿಯೂ ಹಿಂದೂ ಧರ್ಮದ ಬಗ್ಗೆ ಬೈದಿಲ್ಲ. ಹಿಂದೂ ಧರ್ಮದಲ್ಲಿನ ಕೆಲವು ಮೂಢನಂಬಿಕೆಗಳು ಹಾಗೂ ಅಸ್ಪೃಶ್ಯತೆಯನ್ನ ವಿರೋಧಿಸಿದ್ದಾರೆ. ಅವರು ತಮ್ಮ ವಚನದಲ್ಲಿ ಕೂಡಲ ಸಂಗಮ ದೇವ ಅಂತಾನೆ ಬಳಸಿದ್ದಾರೆ. ವೀರಶೈವ, ಪಂಚಪೀಠ ಎಲ್ಲವನ್ನೂ ಒಳಗೊಂಡು ಮಾತಾಡಿದ್ದಾರೆ. ಕೂಡಲ ಸಂಗಮೇಶ್ವರ ಅಂದ್ರೆ ಯಾರು? ಈಶ್ವರ. ಬಸವಣ್ಣನವರು ಆಸ್ತಿಕರಿದ್ದರು. ಆದರೆ ಈಗ ಏನು ಈ ಕಾವಿ ಹಾಕಿಕೊಂಡ ಕೆಲವು ಸ್ವಾಮಿಗಳು ಬಸವಣ್ಣನವರನ್ನ ಕಮ್ಯುನಿಸ್ಟ್ ಮಾಡ್ತಾ ಇದ್ದಾರೆ. ಬಸವಣ್ಣನವರು ಕಮ್ಯುನಿಸ್ಟ್ ಇದ್ದಿದ್ರೆ ಕೂಡಲ ಸಂಗಮ ಅಂತ ಬಳಸ್ತಿರ್ಲಿಲ್ಲ. ಈಗ ಬಸವಣ್ಣನವರು ಮೂಢನಂಬಿಕೆಗಳ ವಿರೋಧ ಮಾಡಿದ್ದಾರೆ. ಬಾಬಾ ಸಾಹೇಬರು ಸಮಾನತೆಗಾಗಿ ಹೋರಾಡಿದ್ದಾರೆ. ಬುದ್ಧ, ಬಸವ, ಅಂಬೇಡ್ಕರ್, ಪುಲೆ, ರಾಜಾರಾಮ್ ಮೋಹನ ರಾಯ್ ಎಲ್ಲರೂ ಸಮಾನತೆಗಾಗಿ ಹೋರಾಡಿದ್ದಾರೆ. ಬಸವಣ್ಣನವರು ಎಲ್ಲಿಯಾದರೂ ಹಿಂದೂ ಧರ್ಮ ಬಿಡು ಅಂದಾರೇನು? ಇಲ್ಲ. ಲಿಂಗಾಯತ ಧರ್ಮ ಮಾಡಿದ್ದಕ್ಕೆ ಏನಾದರೂ ಪ್ರೂಫ್ ಇದೆಯಾ? ಯಾರು ಮಾಡಿದ್ದು ಲಿಂಗಾಯತ ಧರ್ಮವನ್ನ? ಆಕೆ ಮಾತಾ ಮಹಾದೇವಿ ವಚನದಲ್ಲಿ ಕೂಡಲ ಸಂಗಮ ಅಂತ ತೆಗೆದು ಲಿಂಗಾನಂದ ಅಂತ ಹೆಸರು ಹಾಕಿಕೊಂಡಿದ್ಲು. ಲಿಂಗಾನಂದ ಯಾರು? ಮಾತಾ ಮಹಾದೇವಿ ಯಾರು? ಅವರವರ ದೋಸ್ತಿ ಏನು? ಎಲ್ಲ ದೊಡ್ಡ ಕಥೆಯಿದೆ. ಬಬಲೇಶ್ವರದಲ್ಲಿ ನಡೆಯುವ ಸಮಾವೇಶಕ್ಕೆ ನಾನು ಹೋಗುವುದಿಲ್ಲ. ಸಚಿವ ಶಿವಾನಂದ ಪಾಟೀಲ್ ವಿರುದ್ಧ ಕಿಡಿ. ರಂಜಾನ್ ಆಚರಿಸುವವರು ಸೇರಿ ಈ ಕಾರ್ಯಕ್ರಮ ಮಾಡಕತ್ತಾರ. ಅವ ಶಿವಾನಂದ ಪಾಟೀಲ್ ಅಪ್ಡೇಟೆಡ್ ಬಾಯ್ ಹಚ್ಚಡದ. ಈ ಸಹೋದರು ಪಾಟೀಲ್ ಅಂತೆ ಇಟ್ಕೊಂಡಾರ. ರಂಜಾನ್ ಆಚರಿಸುವವರು ಸಮಾವೇಶ ಮಾಡತಾರ. ಎಂಬಿ ಪಾಟೀಲರಿಗೆ ಹೇಳಿದ್ದೇನೆ, ಹಿಂದೂ ಧರ್ಮ ಒಡೆಯುವ ಕೆಲಸ ಮಾಡಿದ್ರೆ ಆವಾಗ ಬಬಲೇಶ್ವರಕ್ಕೆ ಬರ್ತೇನೆ ಅಂತ ಹೇಳಿದ್ದೆ. ಧರ್ಮ ಏನು ಹೇಳ್ತೈತೆ? ಸರ್ವೇ ಜನ ಸುಖಿನೋ ಭವಂತು, ವಸುದೇವ ಕುಟುಂಬಕಂ. ಇದು ಇನ್ ಸನಾತನ, ಇದು ಶ್ರೇಷ್ಠ. ಮತ್ತೊಂದು ಧರ್ಮವನ್ನು ನಾಶ ಮಾಡೋಣಂತ ಒಂದು